ನಿಮಗೆ ರೆಗ್ಯುಲರ್ ಹೇಳ್ತೀನಿ 50 ರೂಪೀಸಿಂದ ಸ್ಟಾರ್ಟಿಂಗ್ ಇದೆ. ನಾನು ಆರ್ಟಿಕಲ್ 50 ರೂಪೀಸಿಂದಾನೇ ಸ್ಟಾರ್ಟಿಂಗ್ ಇರುತ್ತೆ. ಪ್ಯಾಕಿಂಗ್ ಯಾವ ರೀತಿ ಬರುತ್ತೆ, ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಅಂದರೆ ಒಂದೊಂದು ಆರ್ಟಿಕಲ್ದು ಕಲರ್ ಚಾರ್ಟ್ ನೀವು ನೋಡ್ಬಿಡಿ, ಪ್ಯಾಕಿಂಗ್ ಸಿಸ್ಟಮ್ ನೋಡ್ಬಿಡಿ. ನಮ್ಮ ಕಂಪ್ನಿ ಅಪ್ರೂವ್ಡೆಡಲ್ಲಿ ಅದು ಗೌರ್ಮೆಂಟ್ ಸರ್ಟಿಸ್ಫೈಡ್ ಆರ್ಟಿಕಲ್ ಇರುತ್ತೆ. ಲಿವ್ ಅಪ್ರೂವ್ಡೆಡ್ ಆರ್ಟಿಕಲ್ ಇದೆ. ಲಿವ್ ಅಪ್ರೂವ್ಡೆಡ್ ಹಾಲ್ಮಾರ್ಕ್ ಜೊತೆಗೆ ಅಜಿತ್ ಜೋನ್ದು ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ. ಲೋಗೋ ಸಿಸ್ಟಮ್ ನಾನು ಹೇಳ್ತಾ ಇದ್ದೀನಿ ಅಂದರೆ 99 ಎಕ್ಸೆಲ್, ಡಬಲ್ ಎಕ್ಸೆಲ್, 3XL ಬೇಕಾ 99 ಕೊಡ್ತೀನಿ ನಿಮ್ಗೆ ಆರ್ಟಿಕಲ್. ಬಾಟಮಲ್ಲಿ ಎಷ್ಟು ಫಿನಿಶಿಂಗ್ ಇಂದ ಹ್ಯಾಂಡ್ ವರ್ಕ್ ಇದೆ. ಹ್ಯಾಂಡ್ ವರ್ಕ್ ಅಲ್ಲಿನೇ ಇವಾಗ ಪ್ಲಾಜೋ ಟೈಪ್ ಬಂದ್ಬಿಟ್ಟಿದೆ. ನಮಸ್ಕಾರ ನಮ್ಗೆ ಎಲ್ಲ ಕರ್ನಾಟಕ ಅವ್ರಿಗೆ. ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾಚಿ ಸೌರ್ಯ ಸಿಲ್ಸ್ ಅಂಡ್ ಮಿಲ್ಸ್ ಇಂದ. ರೆಗ್ಯುಲರ್ ನಾನು ಲೆಗಿನ್ಸ್ ಅಲ್ಲಿ ಪ್ರತಿ ಒಂದು ಆರ್ಟಿಕಲ್ ಜೊತೆಗೆ ಲೋಗೋ ಸಿಸ್ಟಮ್ ಇರುತ್ತೆ ಅಜಿತ್ ಜೋನ್ ಕಂಪ್ನಿ. ಇವತ್ತು ನಾನು ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ಲಿವ್ ಅಪ್ರೂವ್ಡೆಡ್ ಆರ್ಟಿಕಲ್ ನಮ್ಮ ಹತ್ರ 1500 ಸ್ಯಾಂಪಲ್ ಇರೋದು ಲೆಗಿನ್ಸ್ ಬಾಟಮ್ ವೇರ್ಸ್ ಅಲ್ಲಿ. ಬಟ್ ನಮ್ಮ ಹತ್ರ 700 800 ಆರ್ಟಿಕಲ್ ನಿಮಗೆ ಲಿವ್ ಅಪ್ರೂವ್ಡೆಡ್ ಸಿಗುತ್ತೆ. ಲಿವ್ ಅಪ್ರೂವ್ಡೆಡ್ ಅಂದ್ರೆ ಯಾವುದು ನೀವು ಆಲ್ ಆಫ್ ಕಂಟ್ರಿ, ಬರೀ ಇಂಡಿಯಾ ಇಲ್ಲ, ಫಾರಿನ್ ಕಂಟ್ರಿ ಆಗಲಿ ಇಂಡಿಯಾಸಲ್ಲಿ ಎಷ್ಟು ವೆರೈಟಿ ಇದೆ, ಎಷ್ಟು ಸ್ಟೇಟ್ ಇದೆ, ರೆಗ್ಯುಲರ್ ಸೇಲ್ ಆಗುತ್ತೆ ಅಲ್ಲಿ. ಪ್ರೀಮಿಯಂ ಆರ್ಟಿಕಲ್ ಬಗ್ಗೆ ಮಾತಾಡಬೇಕು ಅಂದ್ರೆ ಲಿವ್ ಅಪ್ರೂವ್ಡೆಡ್ ಆರ್ಟಿಕಲ್ ಹೇಳ್ತಾರೆ ಜನ. ಲಿವ್ ಅಪ್ರೂವ್ಡೆಡ್ ಅಲ್ಲಿ ಅದು ಗೌರ್ಮೆಂಟ್ ಸರ್ಟಿಸ್ಫೈಡ್ ಆರ್ಟಿಕಲ್ ಇರುತ್ತೆ. ಲಿವ್ ಅಪ್ರೂವ್ಡೆಡ್ ಆರ್ಟಿಕಲ್ ಇದೆ. ಲಿವ್ ಅಪ್ರೂವ್ಡೆಡ್ ಹಾಲ್ಮಾರ್ಕ್ ಜೊತೆಗೆ ಅಜಿತ್ ಜೋನ್ದು ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ. ಲೋಗೋ ಸಿಸ್ಟಮ್ ಮತ್ತೆ ಲಿವ್ ಅಪ್ರೂವ್ಡೆಡ್ ಟ್ಯಾಗ್ ಕಂಪ್ನಿದು ಒಂದು ಜೊತೆಗೆ ಲಿವ್ ಅಪ್ರೂವ್ಡೆಡ್ ಟ್ಯಾಗ್ ಬಗ್ಗೆ ಮಾತಾಡೋಣ ಇವತ್ತು. ಯಾಕೆ ಲಿವ್ ಅಪ್ರೂವ್ಡೆಡ್ ಆರ್ಟಿಕಲ್ ಅಲ್ಲಿ ಫಿನಿಶಿಂಗ್ ಹೆಂಗಿರುತ್ತೆ, ಕಾನ್ಸೆಪ್ಟ್ ಹೆಂಗಿರುತ್ತೆ ಅಂದ್ರೆ ಪ್ಯಾಟರ್ನ್ ನೀವು ನೋಡಿ. ಕಾನ್ಸೆಪ್ಟ್ ಆಗಿದೆ. ನೆಕ್ಸ್ಟ್ ಆರ್ಟಿಕಲ್ ಇನ್ನು ಬಾಟಮ್ ವೇರ್ಸ್ ಅಲ್ಲಿ ಇವಾಗ ಫ್ಯಾನ್ಸಿಯಲ್ಲಿ ಏನು ಬಂದಿದೆ ನಮ್ಮ ಹತ್ರ ಆರ್ಟಿಕಲ್ ನೋಡಿ. ಪ್ಲಾಜೋ ಟೈಪ್ ಕಾಂಟ್ರಾಕ್ಟ್ ಪ್ಲಾಜೋ ಅಂದ್ರೆ ಹೇಳ್ಬೋದು. ಅದಕ್ಕೆ ಅದರದ್ದು ಪೀಸ್ ನೋಡ್ಬೋದು ನೀವು. ಕಾನ್ಸೆಪ್ಟ್ ಫ್ಯಾಬ್ರಿಕ್ದು ಎಷ್ಟು ಸ್ಮೂತಾಗೇ ಇದೆ. ಯಾರು ಲೇಡೀಸ್ ವೇರ್ ಮಾಡ್ತಾ ಇದ್ದಾರೆ ಅವ್ರಿಗೆ ಫೀಲ್ ಆಗಲ್ಲ ನಾನು ಏನು ವೇರ್ ಮಾಡಿದ್ದೀನಿ ಅಂದರೆ ಏನು ಪ್ರಾಡಕ್ಟ್ ಇದೆ, ಏನು ಫ್ಯಾಬ್ರಿಕ್ ಇದೆ. ಯಾಕೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮತ್ತು ಲಿವ್ ಅಪ್ರೂವ್ಡೆಡ್ ಆರ್ಟಿಕಲ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಲಿವ್ ಅಪ್ರೂವ್ಡೆಡ್ ಆರ್ಟಿಕಲ್ ಅದರಲ್ಲಿ ಏನಿದೆ ಕಾನ್ಸೆಪ್ಟ್ ನೋಡಿ. ಲಿವ್ ಅಪ್ರೂವ್ಡೆಡ್ ಆರ್ಟಿಕಲ್ ಅಂದರೆ ಒಂದೇ ಒಂದು ಕಾನ್ಸೆಪ್ಟ್ ಇರೋದು, ಡಿಸೈನರ್ ಕಾನ್ಸೆಪ್ಟ್. ಡಿಸೈನರ್ ಕಾನ್ಸೆಪ್ಟಲ್ಲಿ ಲಿವ್ ಅಪ್ರೂವ್ಡೆಡ್ ಆರ್ಟಿಕಲ್ ಬೇಜಾನಾಗಿ ಸಿಗ್ಬಿಡುತ್ತೆ ನಮ್ಮ ಹತ್ರ. ಇವಾಗ ಪ್ಲಾಜೋಸಲ್ಲಿ ಕ್ರಶ್ ಮೇಲೆ ಏನು ವೆರೈಟಿ ಬಂದಿದೆ ಅದು ಆರ್ಟಿಕಲ್ ನೋಡಿ. ಕ್ರಶ್ ಟೈಪ್ ಪ್ಲಾಜೋ ಎಲ್ಲಿದೆ, ಡಮ್ಮಿಯಲ್ಲಿ ಎಕ್ಸೆಲ್, ಡಬಲ್ ಎಕ್ಸೆಲ್. ಒಂದು ಆರ್ಟಿಕಲ್ ನಿಮಗೆ ಫ್ರೀ ಸೈಜ್ ಬೇಕಾಗಿದೆ. ಫ್ರೀ ಸೈಜ್ ಅಂದರೆ ಜನ ಏನು ಮಾಡ್ತಾರೆ, ಎಕ್ಸೆಲ್ದು 99 ರೂಪೀಸ್ ತಗೊಳ್ತಾರೆ, ಡಬಲ್ ಎಕ್ಸೆಲ್ದು 110 ರೂಪಾಯಿ ತಗೊಳ್ತಾರೆ, 3XLದು 220 ರೂಪಾಯಿ ತಗೊಳ್ತಾರೆ. ನಮ್ಮದು ಆ ಸಿಸ್ಟಮ್ ಇಲ್ಲ. 99 ಹೇಳ್ತಾ ಇದ್ದೀನಿ ಅಂದರೆ 99 ಎಕ್ಸೆಲ್, ಡಬಲ್ ಎಕ್ಸೆಲ್, 3XL ಬೇಕಾ 99 ಕೊಡ್ತೀನಿ ನಿಮಗೆ. ಯಾಕೆ ಟ್ಯಾಕ್ಸ್ ಸಿಸ್ಟಮ್ ಇರೋದು ಎಲ್ಲ ಆರ್ಟಿಕಲ್ ಮೇಲೆ. ಕಂಪ್ನಿದು ಯಾವುದು ಪ್ರಾಡಕ್ಟ್ ಅಲ್ಲಿ ನಮ್ಮ ಹತ್ರ ತಗೊಳ್ತಾ ಇದ್ದೀರಾ ಟ್ಯಾಕ್ಸ್ ಸಿಸ್ಟಮ್ ಸಿಗತ್ತೆ ನಮ್ಮ ಹತ್ರ. ಅಷ್ಟೊಂದು ಆರ್ಟಿಕಲ್ ಅಲ್ಲಿ ನಿಮಗೆ ಯಾವುದು ಒಂದು ಇಲ್ಲ. ಟ್ಯಾಕ್ಸ್ ಸಿಸ್ಟಮ್ ನೋಡ್ಬೇಕಾ, ಪ್ಯಾಟರ್ನ್ ನೀವು ನೋಡಿ. ಇವಾಗ ಅದರಲ್ಲಿ ಏನು ಪ್ಯಾಟರ್ನ್ ಇದೆ ಅಂದರೆ ಹ್ಯಾಂಡ್ ವರ್ಕ್ ಆರ್ಟಿಕಲ್. ಬಾಟಮಲ್ಲಿ ಎಷ್ಟು ಫಿನಿಶಿಂಗ್ ಇಂದ ಹ್ಯಾಂಡ್ ವರ್ಕ್ ಇದೆ. ಹ್ಯಾಂಡ್ ವರ್ಕ್ ಅಲ್ಲಿನೇ ಇವಾಗ ಪ್ಲಾಜೋ ಟೈಪ್ ಬಂದ್ಬಿಟ್ಟಿದೆ. ಎಲ್ಲ ಆರ್ಟಿಕಲ್ ಅಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಇರುತ್ತೆ ನಮ್ಮ ಕಂಪ್ನಿದು. ಟ್ಯಾಕ್ಸ್ ಸಿಸ್ಟಮ್ ಅಂದರೆ ನೀವು ಇಲ್ಲೇ ಶೋರೂಮ್ಗೆ ಬರ್ತಾ ಇದ್ದೀರಾ, ಎಲ್ಲರಿಗೆ ಒಂದೇ ಒಂದು ರೇಟ್ ಇರುತ್ತೆ ನಮ್ಮದು ಕಂಪ್ನಿದು. ಯಾರು ಹೋಲ್ಸೇಲರ್ ಬರ್ತಾ ಇದ್ದಾರೆ, ಮ್ಯಾನುಫ್ಯಾಕ್ಚರರ್ ಬರ್ತಾ ಇದ್ದಾರೆ. ನಮ್ಮ ಹತ್ರ ತುಂಬ ಜನ ಕಸ್ಟಮರ್ ಬ್ಯಾಂಗ್ಳೂರಿಂದ ಬರ್ತಾರೆ. ಸರ್ ನಿಮ್ಮದು ಒಂದು ಫೆಸಿಲಿಟಿ ನನಗೆ ಚೆನ್ನಾಗಿ ಅನಿಸ್ತು ಅಂದರೆ ನಾನು ಕೇಳಿದ್ದೀನಿ ಅವ್ರಿಗೆ, ಏನು ಸರ್ ನೀವು ಎಲ್ಲ ಆರ್ಟಿಕಲ್ ಮೇಲೆ ಟ್ಯಾಕ್ಸ್ ಸಿಸ್ಟಮ್ ಇಟ್ಟಿದ್ದೀರಾ? ಎಸ್ ಸರ್. ಯಾಕೆ ಅಂದರೆ ನೀವು ರೆಗ್ಯುಲರ್ ನಮ್ಮ ಕಸ್ಟಮರ್ ಇದ್ದಾರೆ ಸರ್. ರೆಗ್ಯುಲರ್ ಕಸ್ಟಮರ್ ಏನು ಮಾಡ್ತಾರೋ ಅವ್ರಿಗೆ ನಮಗೆ ಬಂದು ಕೇಳಲ್ಲ. ಅಲ್ಲಿ ಬರ್ತಾರೆ, ಅದು ಆರ್ಟಿಕಲ್ 3 ಬಂಡಲ್, ಆ ಆರ್ಟಿಕಲ್ 4 ಬಂಡಲ್, ಸೆಲ್ಫ್ ಸರ್ವಿಸ್. ಜಾಸ್ತಿ ಜನಗೆ ಇನ್ನು ಯಾರು ಹೊಸ ಇಲ್ಲ ಬರ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಯಾಕೆ ಟ್ಯಾಕ್ಸ್ ಸಿಸ್ಟಮ್ ಇರಬೇಕು. ಜನ ಏನು ಮಾಡ್ತಾರೆ, ಅದರಲ್ಲಿ ನಿಮಗೆ 550 ರೂಪಾಯಿ ಹೇಳ್ತಾರೆ, ಅದರಲ್ಲಿ 30 ರೂಪಾಯಿ ಕಮ್ಮಿ ಮಾಡ್ತಾರೆ. ಬಟ್ ಮಾರ್ಜಿನ್ ಬೇಸ್ ಅಷ್ಟೇ ಇರುತ್ತೆ ಅವ್ರದ್ದು. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಫ್ಯಾಕ್ಟ್ರಿದು ಯಾರು ನೀವು ಆನ್ಲೈನ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಆಫ್ಲೈನ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ರೇಟ್ ನಿಮಗೆ ಎಲ್ಲ ಒಂದೇ ಸಿಗುತ್ತೆ. ಪ್ಯಾಟರ್ನ್ ನೀವು ನೋಡ್ಬಿಡಿ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ. ಪ್ಯೂರ್ ಖಾದಿ ಮೇಲೆ ಪೂರ್ತಿ ಬುಟ್ಟಿಕಲ್ಲಿ ಡಿಸೈನ್. ಅದು ನಿಮಗೆ ವಿಡಿಯೋಲಿ ಯಾವ ರೀತಿ ಕಾಣಿಸ್ತಾ ಇದೆ, ಬಟ್ ಅದು ರಿಯಲ್ ಆಗಿ ಆ ಪ್ಯಾಂಟ್ಗೆ ನೀವು ನೋಡ್ತೀರಾ, ಆ ಪ್ಯಾಂಟ್ದು ವ್ಯಾಲ್ಯೂ ಎಷ್ಟಿರುತ್ತೆ ಮಾರ್ಕೆಟಲ್ಲಿ
1100 1500 ತಕ್ಷಣ ಸಿಗಾರ್ ಪ್ಯಾಂಟ್ ಸಿಗುತ್ತೆ ಮಾರ್ಕೆಟಲ್ಲಿ ರಿಟೇಲಿಂಗ್ ಅಂಗಡಿ. ನಾನು ಅದೇ ಆರ್ಟಿಕಲ್ 1500 ರೂಪಾಯಿದು ನಿಮಗೆ 500 ರೂಪಾಯಿ ಒಳಗಡೆ ಕೊಡ್ತೀನಿ. ಕಾನ್ಸೆಪ್ಟ್ ನೀವು ನೋಡ್ಬಿಡಿ, ಪ್ಯಾಟರ್ನ್ಸ್ ಎಷ್ಟು ಲಿಯೋ ಅಪ್ರೂವ್ಡೆಡ್ ಆರ್ಟಿಕಲ್ ಇದೆ. ಅದು ನೀವು ಒಂದು ಫ್ಯಾನ್ಸಿ ಸೇಮ್ ಆರ್ಟಿಕಲ್ ಇದೆ, ಝರಿ ಕಾನ್ಸೆಪ್ಟ್ ಇದೆ, ಕೆಳಗಡೆ GPO ಲೇಸ್ದು ಅದು ಕಲರ್ ಚಾರ್ಟ್ ಆರ್ಟಿಕಲ್ ನೋಡಿ. ಇವಾಗ ಝರಿ ಕಾನ್ಸೆಪ್ಟ್ದು ಪೂರ್ತಿ ಕೆಲಸ ಇದೆ, ಕೆಳಗಡೆ ಪೂರ್ತಿ GPO ಲೇಸಲ್ಲಿ ಡಿಸೈನ್ ಮಾಡಿದ್ದೀನಿ. ಅದು ಆರ್ಟಿಕಲ್ ಲಿಯೋ ಅಪ್ರೂಟೆಡಲ್ಲಿ ಆರ್ಟಿಕಲ್ ನಮ್ಮ ಹತ್ರ 700 ಆರ್ಟಿಕಲ್ ಇರೋದು. 700 ಆರ್ಟಿಕಲ್ ನಿಮಗೆ ಹೋಲ್ಸೇಲ್ ಬೆಲೆಯಲ್ಲಿ ಬೇಕಾಗಿದೆ. ನೆಕ್ಸ್ಟ್ ಆರ್ಟಿಕಲ್ ಇನ್ನು ಪೂರ್ತಿ ಫ್ಯಾನ್ಸಿ ವರ್ಕ್ ಇರುತ್ತೆ ಕೆಳಗಡೆ. ಅದು ಇವಾಗ ಕಾನ್ಸೆಪ್ಟ್ ನೋಡಿ ಇದೆ. ನೆಕ್ಸ್ಟ್ ಆರ್ಟಿಕಲ್ ಪಾಕಿಸ್ತಾನಿ ಪ್ಯಾಂಟ್, ಅದು ಬರೀ ಹೆಸರು, ಇದು ಫ್ಯಾನ್ಸಿ ಡಿಮಾಂಡಿಂಗ್ ಅಲ್ಲಿ ಇವಾಗ ಹೋಗ್ತಾ ಇದೆ. ಆ ರೀತಿ ಪ್ಯಾಟರ್ನ್ಸ್ ನೋಡಿ ಇವಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಪೂರ್ತಿ ಡಿಸೈನರ್ ಪ್ಯಾಂಟ್. ಕಾನ್ಸೆಪ್ಟ್ ಎಷ್ಟಿದೆ ಇನ್ನೂ ಬಾಕಿ ಇದೆ, ಪ್ಯಾಟರ್ನ್ ಎಷ್ಟು ಬಾಕಿ ಇದೆ ಅಷ್ಟೊಂದು ವೆರೈಟಿ ನಿಮಗೆ ಇನ್ನೂ ತೋರಿಸಿಲ್ಲ. ಡಿಸೈನರ್ ಪ್ಯಾಟರ್ನ್ ಅಲ್ಲಿ ಹೋಗ್ಬೇಕಾಗಿದೆ. ಆ ರೀತಿ ಪ್ಯಾಟರ್ನ್ಗಳು ನೋಡಿ. ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ಕೆಳಗಡೆ ನೋಡಿ, ಡಿಸೈನರ್ ಪ್ರೀಮಿಯಂ ಐಟಮ್ಸ್ ಅಲ್ಲಿ ಲೆಗಿನ್ಸ್ ಕುರ್ತಿ, ಪ್ಲಾಜೋ, ಬ್ಲೌಸ್, ದುಪಟ್ಟ ಏನು ಬೇಕಾಗಿದೆ ನಿಮಗೆ ಎಲ್ಲ ಒಂದೇ ಒಂದು ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ. ಯಾಕೆ ವೆರೈಟಿ ನಿಮಗೆ ಅಷ್ಟೊಂದು ಲೈವ್ ಆಗಿ ಯಾರೂ ತೋರಿಸಲ್ಲ. ಲೈವ್ ಅಲ್ಲಿ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಬೇಕಾಗಿದೆ. ಅಜಿತ್ ಝೋನ್ ಕನ್ನಡಲ್ಲಿ ರೆಗ್ಯುಲರ್, ನಮ್ಮ ಕರ್ನಾಟಕ ಅವ್ರಿಗೋಸ್ಕರನೇ ರೆಗ್ಯುಲರ್ ಅಪ್ಡೇಟ್ ಸಿಗತ್ತೆ ನಿಮಗೆ. 10 ಐಟಮ್ ಬಂದರೆ ನಾನು ನಿಮ್ಗೋಸ್ಕರ ತಗೊಂಡು ಬರ್ತೀನಿ, 50 ಐಟಮ್ ಇದ್ರೆ ನಾನು ನಿಮ್ಗೋಸ್ಕರ ತಗೊಂಡು ಬರ್ತೀನಿ. ಅದೇ ರೀತಿ ನೆಕ್ಸ್ಟ್ ಸಿಗೋಣ ನಿಮಗೆ ನೆಕ್ಸ್ಟ್ ವಿಡಿಯೋಲಿ. ನಿಮಗೆ ಏನು ನೋಡಬೇಕಾಗಿದೆ ನೀವು ಹೇಳಿ, ನಾನು ನೋಡ್ತೀನಿ ನಿಮಗೆ. ಈ ಸಲ ನೀವು ಏನು ಕಮೆಂಟಲ್ಲಿ ಹೇಳ್ತೀರಾ, ಏನು ವಿಡಿಯೋ ನಿಮಗೆ ನೋಡಬೇಕಾಗಿದೆ. ಅದೇ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ, ಜೈ ಕರ್ನಾಟಕ.